कोण होते ऐसिरी हाय हाय ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಮಂತ್ರಾಲಯಕ್ಕೆ ಹೋಗಿರೋ ಅಂಥದ್ದು. ಹಾಗೆ ಎರಡನೇ ಮಂತ್ರಾಲಯ ಅಂತಂದರೆ ಬಿಚ್ಚಾಲಯ ಗ್ರಾಮದ ಏಕಶಿಲಾ ಬೃಂದಾವನ, ಹಾಗೆ ಅಭಯಾಂಜನೇಯ ವಿಗ್ರಹ. ನಂತರ ನಾವು ಬಿಚ್ಚಾಲಯ ಗ್ರಾಮದ ಬಿಚ್ಚಾಲಮ್ಮ ದೇವಿ, ಇವನ್ನೆಲ್ಲ ನೋಡಿರೋ ಅಂಥದ್ದನ್ನು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ. ನೋಡದೇ ಇರೋರು ನೋಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಹೋಗಿರೋ ಅಂಥವರು ಇಲ್ಲಿ ಖಂಡಿತ ಹೋಗಿ ಬರಲೇಬೇಕು. ಹಾಗೆ ನಾನು ಈಗ ಹೋಗಿರೋ ಅಂಥ ಒಂದು ಸ್ಥಳ ಬಂದುಬಿಟ್ಟು ಅಪ್ಪಣ್ಣಾಚಾರ್ಯರ ಮನೆ. ಸೊ ಅದು ಹೇಗಿದೆ, ಏನೆಲ್ಲ ಇದೆ ಅಂತ ನೋಡ್ಕೊಬರೋಣ. ಇಲ್ಲಿ ಏಕಶಿಲಾ ಬೃಂದಾವನಕ್ಕೆ ಹೋದಾಗ ಇದರ ಮಾಹಿತಿ, ಇಲ್ಲಿ ಏನೆಲ್ಲ ಅಪ್ಪಣ್ಣಾಚಾರ್ಯರ ಬಗ್ಗೆ ಹೇಳಿದರು, ಹಾಗೆ ಸ್ವಲ್ಪ ದೂರ, ಅದರಿಂದ ಒಂದು 10 ನಿಮಿಷದ ದಾರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಅಷ್ಟೇ, ಅಲ್ಲಿ ಅಪ್ಪಣ್ಣಾಚಾರ್ಯರ ಮನೆ. ಅಪ್ಪಣ್ಣಾಚಾರ್ಯರು ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾಗಿದ್ದರು. ಹಾಗೆ ಅವರ ಮನೆ ಇದು. ಈ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಗಳು ವಾಸವಾಗಿದ್ದರು, ಇಲ್ಲಿ ಜಪವನ್ನು ಮಾಡ್ತಿದ್ರು, ಉಳ್ಕೊಂಡಿದ್ರು ಅಂತ ಹೇಳಿಬಿಟ್ಟು ಕೂಡ ಇದೆ. ಹಾಗೆ ಪ್ರತಿಯೊಂದು ಅಲ್ಲಿ ಫೋಟೋಸ್ಗಳನ್ನು ಹಾಕಿದ್ದಾರೆ ಸುತ್ತಲೂ. ಅವರ ಒಂದು ಅವರು ಹೇಗಿದ್ದರು ಅವರ ಬಗ್ಗೆ ಎಲ್ಲದೂ ಡೀಟೇಲ್ಸಾಗಿ ಫೋಟೋಸ್ಗಳ ಸಮೇತ ಹಾಕಿದ್ದಾರೆ. ಹಾಗೆ ಅಲ್ಲಿ ಬೃಂದಾವನದ ಹತ್ರ ಹೇಳಿದರು 700 ವರ್ಷ ಜೀವಂತವಾಗಿ ಇರ್ತೇನೆ ಅಂತ ಹೇಳಿಬಿಟ್ಟು ರಾಘವೇಂದ್ರ ಸ್ವಾಮಿಗಳು ಹೇಳಿರೋ ಅಂಥದ್ದು ಒಂದು ವಿಶೇಷವಾಗಿರೋ ಅಂಥ ಒಂದು ಮಾಹಿತಿ. ಹಾಗೆ ಆ ಪ್ರತಿ ಮಾಹಿತಿಗಳು ಕೂಡ ಇಲ್ಲಿದೆ. ತುಂಬ ಖುಷಿ ಅನ್ನಿಸ್ತಾ ಇತ್ತು. ಆ ಮನೆಯಲ್ಲಿ ಒಂಥರ ತಂಪು ವಾತಾವರಣ, ಒಂಥರ ಪಾಸಿಟಿವ್ ವೈಬ್ಸ್ ಇರೋ ಥರ ಅನ್ನಿಸ್ತಾ ಇತ್ತು ನನಗೆ ಆ ಮನೆಯಲ್ಲಿ. ನೀವು ಅಲ್ಲಿ ಹೋದಾಗ ತಪ್ಪದೆ ಅಲ್ಲಿ ಕೂಡ ಹೋಗಿ ಬನ್ನಿ. ತುಂಬ ಒಂದು ಖುಷಿ ಆಗುತ್ತೆ ನೋಡೋದಕ್ಕೆ. ಹಾಗೆ ಅಲ್ಲಿನ ಒಂದು ಸ್ಥಳದ ಒಂದು ವಿಶೇಷತೆ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆ ವಿಶೇಷ ಏನಂತಂದರೆ ಇದು ಬಂದುಬಿಟ್ಟು ಕರ್ನಾಟಕಕ್ಕೆ ಸೇರಿರೋವಂಥದ್ದು, ಆದರೆ ಮಂತ್ರಾಲಯ ಬಂದುಬಿಟ್ಟು ಆಂಧ್ರ ಪ್ರದೇಶಕ್ಕೆ ಸೇರಿರೋವಂಥದ್ದು. ಒಂದು 12 ಕಿಲೋಮೀಟರ್ ಒಂದು ಅಂತರ ಇರೋದು, ಆದ್ರೂ ಇದು ಕರ್ನಾಟಕ, ಅದು ಆಂಧ್ರ ಪ್ರದೇಶದಲ್ಲಿ ಇರೋವಂಥದ್ದು ಒಂದು ವಿಶೇಷವಾಗಿ. ಹಾಗೆ ಮುಂದೆ ನಾವು ಹೋಗ್ತಾ ಇರೋವಂಥದ್ದು ಬಂದುಬಿಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನಕ್ಕೆ. ಸೊ ಅಲ್ಲಿ ಈಗ ನಾವು ಬಂದು ತಲುಪಿದ್ವಿ. ನೋಡಿ ಅಲ್ಲಿನ ಒಂದು ವ್ಯೂ ಇದು. ಮೊದಲಿಗೆ ಹೋದಾಗ ಎಂಟ್ರಿ. ನನಗೆ ಅಲ್ಲಿ ಹೋಗೋಕ್ಕಿಂತ ಮೊದಲು, ಅಂದರೆ ನಾವು ಅಪ್ಪಣ್ಣಾಚಾರ್ಯರ ಮನೆಯಿಂದ ನಂತರ ಹೋಗುವಾಗ ತುಂಬ ಬಂಡೆಕಲ್ಲುಗಳನ್ನು ನಾನು ನೋಡ್ತಾ ಇದ್ದೆ. ಇದೇನಿದು ಈ ಥರ ಬಂಡೆಕಲ್ಲು ಅಂಥೇಳಿ ನೋಡಿ ಅಂತ. ಬಟ್ ನಾವು ಆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಪೂರ್ತಿ ಬಂಡೆಕಲ್ಲು. ಹಾಗೆ ಇದು ನೋಡಿ ತುಂಬ ವಿಶೇಷ ಅನಿಸಿದ್ದು ನನಗೆ, ಪಂಚಮುಖಿ ಆಂಜನೇಯ ಸ್ವಾಮಿ. ಈ ಸ್ಥಳದಲ್ಲಿ 12 ವರ್ಷ ತಪಸ್ಸು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. ಹಾಗೆ ಈ 5 ತಲೆ ಇರುವಂಥದ್ದು, ಅಂದರೆ ವರಾಹ ರೂಪ, ಗರುಡ ರೂಪ, ನರಸಿಂಹ ರೂಪ, ಹಯಗ್ರೀವ, ಹಾಗೆ ಹನುಮಂತ, ಈ ಥರದ ಒಂದು ಪಂಚಮುಖದ ಜೊತೆಗಿರುವಂಥ ಒಂದು ಆಂಜನೇಯನ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಹಾಗೆ ಇದು ರಾಘವೇಂದ್ರ ಸ್ವಾಮಿಗಳ ಮುಂದೆ ಪ್ರತ್ಯಕ್ಷ ಆಗಿದ್ದು ಅನ್ನೋವಂಥ ಒಂದು ಮಾತು ಕೂಡ ಇದೆ. ಮಂತ್ರಾಲಯದಿಂದ 20 ಕಿಲೋಮೀಟ್ರ್ ದೂರದಲ್ಲಿ ಇರೋವಂಥದ್ದು. ಖಂಡಿತ ಇಲ್ಲೂ ಕೂಡ ಹೋಗಿ ಬನ್ನಿ. ತುಂಬ ಚೆನ್ನಾಗಿ ಅನಿಸ್ತು ನನಗೆ ನೋಡೋದಕ್ಕೆ. ಹಾಗೆ ಅದೊಂಥರ ವಿಶೇಷವಾದ ಒಂದು ಸ್ಥಳ ಕೂಡ ಅಂತ ಹೇಳ್ಬೋದು. ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳಿದ್ದಾವೆ, ಅದರ ಫೋಟೋಸ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಹಾಗೆ ಅಲ್ಲೇ ಅಂದರೆ ಅಲ್ಲಿ ಜೋಡಿ ಪಾದರಕ್ಷೆ ಇದೆ ಅಂತ ಹೇಳಿ, ಆಂಜನೇಯ ಸ್ವಾಮಿಯ ಒಂದು ಜೋಡಿ ಪಾದರಕ್ಷೆ. ಹಾಗೆ ಅಲ್ಲೇ ಸ್ವಲ್ಪ ನಡೆದುಕೊಂಡು ಹೋದರೆ ಬಂಡೆಕಲ್ಲುಗಳೆಲ್ಲ ಇದ್ದಾವೆ. ಅಲ್ಲಿ ಮುಂದೆ ಒಂದು ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಬನ್ನಿ. ಹಾಗೆ ಅಲ್ಲಿ ದರ್ಶನ ಆದ ನಂತರ
ನಾವು ಮತ್ತೆ ವಾಪಸ್ ಮಂತ್ರಾಲಯಕ್ಕೆ ಬರ್ತಾ ಇರೋವಂಥದ್ದು. ಇದು ಆ ಸಿಟಿಯ ಎಂಟ್ರೆನ್ಸಲ್ಲಿ ಇರೋವಂಥದ್ದು. ನನಗೆ ತುಂಬ ಖುಷಿ ಆಯಿತು ನೋಡಿಬಿಟ್ಟು. ಹಾಗೆ ನಾವು ಬರುವಾಗ ಸಂಜೆ ಹೊತ್ತಾಗೋಗಿತ್ತು. ಸುಮಾರು 5:30-6 ಗಂಟೆನೇ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಷ್ಟು ಹೊತ್ತಾಗಿತ್ತು ನಾವು ಪೂರ್ತಿ ನೋಡ್ಕೊಬರುವಾಗ. ಸೊ ಈ ಸಂಜೆ ಹೊತ್ತಿನ ಎಂಟ್ರಿ ಇದು ನೋಡಿ. ಮುಸ್ಸಂಜೆ ಹೊತ್ತಿನ ವ್ಯೂ ತುಂಬ ಖುಷಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಹಾಗೆ ಇದು ರಾಮನ ಒಂದು ವಿಗ್ರಹವನ್ನು ಕೂಡ ಇಟ್ಕೊಂಡಿದ್ದಾರೆ. ಇದು ಒಂದು 16 ಅಡಿ ಇದೆ ಅಂತ ಹೇಳಿಬಿಟ್ಟು ಅಂದಾಜಿದೆ. ಇದು ಕೂಡ ತುಂಬ ಚೆನ್ನಾಗಿದೆ, ಬಂಗಾರದ ಒಂದು ಬಣ್ಣದಲ್ಲಿ. ಇದು ಮಠದ ಆವರಣದ ಹತ್ರ ಬಂದ್ವಿ. ಹಾಗೆ ಇಲ್ಲ ಈ ಸಿರಿ ನೋಡಿ ಅವ್ರ ದೊಡ್ಡಮ್ಮನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಪ್ರಸಾದವನ್ನು ತೊಗೊಂಡಿರಲಿಲ್ಲ. ಪ್ರಸಾದ ತೊಗೊಳೋದಕ್ಕೆ ಕ್ಯೂ ನಿಂತಿದ್ದೀವಿ. ಇಲ್ಲಿ ನಮ್ಗೆ ಒಂದು ಬೇಜಾರಾಗಿರೋದು ಏನಂತಂದರೆ ಒಬ್ಬರಿಗೆ ಅಷ್ಟು ಪ್ರಸಾದ ಕೊಡಲ್ಲ ಅಂತ. ಒಬ್ಬರಿಗೆ 2 ಪ್ಯಾಕೆಟ್ ಮಾತ್ರ ಕೊಡ್ತೀವಿ ಅಂತಂದರು. ಈಗ ನಾವು ಫ್ಯಾಮಿಲಿಯಿಂದ ಬಂದ ತಕ್ಷಣ ಊರಿಗೆ ಹೋದ ತಕ್ಷಣ ಎಲ್ಲರಿಗೂ ಪ್ರಸಾದ ಹಂಚಬೇಕಾಗತ್ತೆ ಅಲ್ವಾ. ಸೊ ಎಲ್ಲರಿಗೂ ಕೊಡಬೇಕಾಗತ್ತೆ. ಇದು ಪರಿಮಳ ಪ್ರಸಾದ ಕೌಂಟರ್ ಅಂತ ಹೇಳಿಬಿಟ್ಟು. ಇಲ್ಲಿ ಒಂದೇನು ಬೇಜಾರಾಗಿದ್ದು ಅಂದರೆ ಒಬ್ಬರಿಗೆ 2 ಪ್ಯಾಕೆಟ್ ಅಷ್ಟೇ. ಸೊ ಎಲ್ಲರಿಗೂ ಹಂಚಬೇಕು ಅಂದರೆ ಸ್ವಲ್ಪ ಪ್ರಸಾದ ಜಾಸ್ತಿ ಬೇಕು ಅಲ್ವಾ ಕ್ವಾಂಟಿಟಿ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ ನಾವು ನನ್ನ ತಮ್ಮ, ಚಿಕ್ಕಪ್ಪನ ಮಗ, ಆಮೇಲೆ ಸೊಸೆ, ನಮ್ಮ ಚಿಕ್ಕಪ್ಪ, ಅಣ್ಣ, ನಾನು ಹಾಗೆ ರಮ್ಯಾ ಇಷ್ಟೂ ಜನ ನಿಂತಿದ್ವಿ ತೊಗೊಳೋದಕ್ಕೆ ಪ್ರಸಾದ ಕೌಂಟರ್ನಲ್ಲಿ. ಸೊ ಇದು ಪ್ರಸಾದ ಕೌಂಟರ್. ಇಲ್ಲಿ ವೆಯ್ಟ್ ಮಾಡ್ತಾನೆ ಇದ್ವಿ ಅಷ್ಟೂ ಜನ ಸೇರಿಬಿಟ್ಟು. ನಂತರ ನಮಗೆ ಪ್ರಸಾದ ಸಿಕ್ತು. ಪ್ರತಿಯೊಬ್ಬರಿಗೂ 2 ಅಂತ ಹೇಳಿದ್ರೆ ನಾವು 6-7 ಜನ ಇದ್ವಿ. 14 ಪ್ಯಾಕೆಟು. ಸೊ ಒಂದರಲ್ಲಿ 4-5 ಪೀಸ್ ಇರುತ್ತೆ ಅಷ್ಟೇ. ಹಾಗೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲೇ ನಮಗೆ 1 ಗಂಟೆ ಟೈಮ್ ವೇಸ್ಟ್ ಆಗೋಯಿತು. ಅಷ್ಟರಲ್ಲೇ ಎಲ್ಲ ಲೈಟಿಂಗ್ಸ್ ಕೂಡ ಆನ್ ಆಗಿತ್ತು. ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಠದ ಒಂದು ವಾತಾವರಣ. ನಾನು ಬೆಳಗ್ಗೆ ತೋರಿಸಿದ್ದೆ ಅಲ್ವಾ, ಈಗ ಲೈಟ್ಸ್ ಆನ್ ಆದಾಗ ಈ ಥರ ಕಾಣಿಸ್ತಾ ಇತ್ತು. ಹಾಗೆ ನಮಗೆ ಒಬ್ಬರಿಗೆ ಒಂದೊಂದು ಟೈಮಲ್ಲಿ ಬಸ್ಗಳ ವ್ಯವಸ್ಥೆ ಹೋಗೋದಕ್ಕೆ. ಟ್ರೈನಿಗೆ ಹೋಗೋರು ಕೂಡ ಇದ್ದರು 6:30-7 ಗಂಟೆ ಅಷ್ಟೊತ್ತಿಗೆ. ಅದಕ್ಕೆ ನಾವು ಬೇಗ ಹೋಗಬೇಕಿತ್ತು. ಒಂದಿಷ್ಟು ಜನ ಎಲ್ಲರೂ ನಾವು ಅಲ್ಲಿ ಕೆಲವೊಬ್ಬರು ರೂಮಿಗೆ ಹೋದರು. ಹಾಗೆ ನಾವು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ, ಏನಾದರೂ ಇದ್ದರೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ನಾವು ಕೂಡ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆ ಲೈಟಿಂಗ್ಸ್ ಎಲ್ಲ ನೋಡಿಬಿಟ್ಟು ನಂತರ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಲೈಟಿಂಗ್ಸ್ ಅಂತೂ ಆನ್ ಆದ ತಕ್ಷಣ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಏನು ತೊಗೊಳ್ಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಒಂದಿಷ್ಟು ನೋಡಿದ್ವಿ, ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಅಂತೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೇ. ಹಾಗೆ ಕೊನೆಗೆ ಒಂದು ಐಸಿರಿಗೆ ಒಂದು ಗೊಂಬೆನ ಸೆಲೆಕ್ಟ್ ಮಾಡಿ ತೊಗೊಬಂದ್ವಿ. ಹಾಗೆ ಈಗ ರೂಮ್ ಹತ್ರ ಕೂಡ ಬರ್ತಾ ಇದ್ದೀವಿ. ರೂಮ್ ಹತ್ರ ಏನೆಲ್ಲ ಮಾಡ್ತಿದ್ದಾರೆ ನೋಡೋಣ. आम्ही चकली खायचं सा मामा चकली छागी ग्रीन टी चकली ತಗೊಂಡು ಚಕ್ಲಿ. ಹಾಗೆ ಎಲ್ಲರೂ ಕೆಲವೊಬ್ಬರು ರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಲಗೇಜ್ ಪ್ಯಾಕ್ ಮಾಡಿ ರೆಡಿಯಾಗಿ ಕೂತಿದ್ದಾರೆ. ಇಲ್ಲಿ ಐಸಿರಿಗೆ ಅವರು ಗೊಂಬೆ ಕೂಡಿಸಿದ್ರಲ್ಲ, ಸೊ ಖುಷಿಯಾಗಿದ್ದಾಳೆ. ಈಗ ಮೊದಲಿಗೆ ಅಣ್ಣ ಅತ್ತಿಗೆ ಹೊರಡ್ತಾ ಇದ್ದಾರೆ. ಫಸ್ಟು ಅವ್ರದ್ದು ಬಸ್ಸಿನ ಟೈಮಿಂಗ್ಸು. ಸೊ ಅವರು ಹಾಗೆ ನಿತೇಶ ಇವರಿಷ್ಟು ಹೊರಡ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಕೈ ಮುಗಿತಾ ಇದ್ದಾರೆ. ಎಲ್ಲರೂ ಇದ್ದಾಗ ಅದೊಂದಲ್ವ, ಎಲ್ಲರ ಆಶೀರ್ವಾದವನ್ನು ತೊಗೊಂಡು ಹೋಗೋವಂಥದ್ದು. ಸೊ ಮೊದಲಿಗೆ ಅಲ್ಲಿ ಹೋಗಬೇಕು ಮಾಡಬೇಕು ಅಂದಾಗ ಏನೋ ಒಂಥರ ಸಂಭ್ರಮ, ಎಲ್ಲರೂ ಸೇರ್ತೀವಿ, ಹಾಗೆ ಇಷ್ಟೊತ್ತಿಗೆ ಹೋಗಬೇಕು ಬರಬೇಕು ಹಾಗೆ ಎಲ್ಲ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ಒಂಥರ
ಖುಷಿ ಇರುತ್ತೆ. ಈಗ ಎಲ್ಲರೂ ಮುಗೀತು, ಇಲ್ಲಿ ನೋಡಿ ನಿತೇಶ ಸುಮ್ಮನೆ ಒಬ್ಬನೇ ಕೂತಿದ್ದಾನೆ. ಸೊ ಎಲ್ಲರೂ ನಾವು ಒಂದೊಂದು ಕಡೆ ಹೋಗೋವಂಥವ್ರು. ಸೊ ಇಲ್ಲಿ ತಮಾಷೆ ಮಾಡ್ತಾಯಿದ್ದೆ ನಿತೇಶಂಗೆ, ಎಲ್ಲರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಅಂತ ಹೇಳಿಬಿಟ್ಟು. ಹಾಗೆ ಎಲ್ಲರೂ ಹೋಗುವಂಥ ಟೈಮು ಬೆಳಗ್ಗೆ ಸಂಜೆ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಿಲ್ಲ. ಈಗ ಎಲ್ಲರೂ ಅವ್ರವ್ರ ಊರಿಗೆ ಹೊರಡ್ತಾ ಇದ್ದಾರೆ. ಸಿರಿ ಎಲ್ಲರಿಗೂ ಗುಡ್ ನೈಟ್ ಹೇಳಿದ್ಲು ನೋಡಿದ್ರ. ಹಾಗೆ ಎಲ್ಲರೂ ಕೂಡ ನಾವು ಹೊರಗೆ ಬಂದಿದ್ದೀವಿ ರೂಮಿಂದ. ಈಗ ಹೊರಟ್ವಿ ಕೂಡ. ನಮಗೆ ಅಲ್ಲಿಂದ ಹೊರಟು ಬಂದಮೇಲೆ ಒಂದು ಆಟೋ ಕೂಡ ಸಿಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು. ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡೇ ಬಂದ್ವಿ ನಾವು. ಹಾಗೆ ಇಲ್ಲಿ ಚಿಕ್ಕಪ್ಪ ಹಾಗೆ ಚಿಕ್ಕಪ್ಪನ ಮಗ ಬಿಜು ಮತ್ತು ಪೂರ್ವಿ ಕೂಡ ಹೊರಗಡೆ ಚಿಕ್ಕಪ್ಪನ ಹತ್ರ ಮಾತಾಡ್ತಾ ಇದ್ದಾರೆ. ಅವರು ಟ್ರೈನಿಗೆ ಹೋಗೋದಿತ್ತು, ಸ್ವಲ್ಪ ಲೇಟ್ ಆಗಿರೋದ್ರಿಂದ ಅವರು ಹಾಗೆ ಹೊರಗೆ ನಿಂತರು. ಇಲ್ಲಿ ಐಸಿರಿಗೆ ಒಬ್ಬಳು ಫ್ರೆಂಡ್ ಸಿಕ್ಕಿದ್ದಾಳೆ, ನೋಡಿ ಅವ್ರದ್ದು ಏನೆಲ್ಲ ಮಾತುಕತೆ ನಡೆಯುತ್ತೆ ಅಂತ. ನಾವು ಮಂತ್ರಾಲಯಕ್ಕೆ ಬರಬೇಕಾದ್ರೆ ಅಣ್ಣ ಅತ್ತಿಗೆ ಇದ್ದರು, ಅವರು ಆ ಸೈಡಿಂದ ಹೋಗಿದ್ದಾರೆ ಈಗ ಊರಿಗೆ. ಈಗ ಧನು ಬಂದಿದ್ದಾನೆ, ಅಂದರೆ ನನ್ನ ಚಿಕ್ಕಪ್ಪನ ಮಗ. ಹಾಗೆ ಇಲ್ಲಿ ಅಪ್ಪ ಏನೋ ಮೊಬೈಲಲ್ಲಿ ನೋಡ್ತಾ ಕೂತಿದ್ದಾರೆ. ಸೊ ಎಲ್ಲರೂ ಈಗ ಎಲ್ಲರಿಗೂ ಸುಸ್ತಾಗಿದೆ, ಮಲಗಿದ್ರೆ ಸಾಕು ಅನ್ನೋ ಥರ. ಯಾಕಂದರೆ ನಾವು ಫುಲ್ ಮೊದಲಿನ ದಿವಸನೂ ಜರ್ನಿ ಮಾಡಿದ್ದು. कोण होते ಐಸಿರಿ ಏಯ್ ಕೋಣ ಗೊತ್ತೇ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ರಾ? ನೀ ಐಸಿರಿ ಅಂತ ಕರಿ ಒಂದ್ಸರಿ, ಕರಿ. ಬೆಟ್ಟ ಹತ್ತಿದ್ರಾ? ಹೈಫೈ ಮಾಡು. ಅಕ್ಕ ಧನು ಎಕ್ಸ್ಟ್ರಾ ಇಲ್ಲ ನಾಚ್. ಸಾಧಾರಣ 30 ಜನ ಹಿಡಿಸೋವಂಥ ಸೀಟ್ ಇದು ಬಸ್ಗಳದ್ದು. ಮೇಲ್ಗಡೆ ಹಾಗೆ ಕೆಳಗಡೆ ಇದರಲ್ಲಿ ಡಬಲ್ ಹಾಗೆ ಸಿಂಗಲ್ ಈ ಥರ ಇದೆ. ತುಂಬ ಚೆನ್ನಾಗಿದೆ, ಆರಾಮಾಗಿ ಹೋಗಿ ಬರ್ಬೋದು. ಹಾಗೆ ನಾವೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ. ಐಸಿರಿ ಮಾತ್ರ ಹೊರಗಡೆ ನೋಡ್ತಾ ಇದ್ದಾಳೆ. ಒಳ್ಳೆ ವ್ಯೂ ಅವಳಿಗೆ ನೋಡೋದಕ್ಕೆ. ನಮ್ಮ ಬಸ್ಸು 8 ಗಂಟೆ ಅಷ್ಟೊತ್ತಿಗೆ ಹೊರಟಿತ್ತು. 10 ಗಂಟೆ ಅಷ್ಟೊತ್ತಿಗೆ ಊಟಕ್ಕೆ ನಿಲ್ಲಿಸಿದ್ರು. ಸೊ ಅಲ್ಲೊಂದು ಸ್ವಲ್ಪ ಊಟ ಮಾಡಿಬಿಟ್ಟು ಹಾಗೆ ಎಲ್ಲರೂ ಮಲಗಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಸ್ಟಾಪ್ ಬಂದಮೇಲೆ ಎದ್ದಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು 6 ಗಂಟೆಗೆ ಬಸ್ ರೀಚ್ ಆಯಿತು. ಸೊ ಎಲ್ಲರಿಗೂ ನಿದ್ರೆ ಒಂದು ಮಂಪರು. ಸೊ ಎದ್ದಿದ್ದೀವಿ, ಕರೆಕ್ಟ್ 6 ಗಂಟೆಗೆ ರೀಚ್ ಆದ್ವಿ. ಹಾಗೆ ನಾನು ಕೂಡ ಟೈಮ್ ನೋಡ್ತಾ ಇದ್ದೆ. ನೆಕ್ಸ್ಟು ಬಸ್ಸು ಕೂಡ ನಮಗೆ
ಅಲ್ಲೇ ಮನೆ ಹತ್ರನೇ ಒಂದು ಹಿಂದ್ಗಡೆ ಸ್ಟಾಪ್ನ ತಗೊಂಡು ಇಳಿದ್ವಿ. ಹೇಗಿತ್ತು ಈ ವಿಡಿಯೋ? ಮಂತ್ರಾಲಯದ ಒಂದು ಪ್ರಯಾಣ, ರಾಯರ ಒಂದು ದರ್ಶನ, ಹಾಗೆ ಅಲ್ಲೇ ಸುತ್ತಮುತ್ತ ಒಂದಿಷ್ಟು ಸ್ಥಳಗಳನ್ನು ನೋಡಿರೋವಂಥದ್ದು, ದೇವಸ್ಥಾನಗಳಾಗಲಿ ಎಲ್ಲದೂ ಒಂಥರ ಒಂದು ಖುಷಿ ಅನ್ನಿಸ್ತು. ಅಚಾನಕ್ಕಾದ ಒಂದು ಈ ಪ್ರಯಾಣ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಮಾಡಿರೋಂಥ ಈ ವ್ಲಾಗ್ ನಿಮಗೆ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.